ಅವೆಲ್ಲ ಆಗಿದೆ ಆ್ಯಕ್ಚುಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರ್ಯಾಂಡಮ್ ಪೋಸ್ಟಿಂಗ್ ಚಾನಲ್. ಇವತ್ತು ನಾವು ಗೌರಿಬಿದನೂರು ಹತ್ರ ಭಾರ್ಗವ್ ನರ್ಸರಿ ಅಂತ ಫಾರ್ಮ್ ಹೌಸ್ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲರೂ. ನನ್ನ ಜೊತೆ ಸದ್ಯಕ್ಕೆ ಇವಾಗ ತೇಜ ಬ್ರೋ ಇದ್ದಾರೆ. ಮತ್ತು ಅಲ್ಲಿ ತುಂಬ ಜನ ಜಾಯ್ನ್ ಆಗ್ತಿದ್ದಾರೆ. ಯಾರ್ಯಾರು ಜಾಯ್ನ್ ಆಗ್ತಿದ್ದಾರೆ ನೋಡೋಣ ಬನ್ನಿ. ಕಂಪ್ನಿ ಹತ್ರ ಚೆಕ್ಔಟ್ ಮಾಡಿ ಆಚೆ ಬಂದ್ವಿ. ಅಷ್ಟರಲ್ಲಿ ಮಿಥುನ್ ಬಂದಿದ್ದ ಕಾರ್ ತೊಗೊಂಡು. ಸೊ ಕಾರಲ್ಲಿ ಬ್ಯಾಗೆಲ್ಲ ಇಟ್ಟು ವೈಟ್ ಹೋಗ್ತಾಯಿದ್ದೀವಿ. ನೋಡೋಣ. ಕಾರಲ್ಲಿ ಬ್ಯಾಗೆಲ್ಲ ಇಟ್ಟು ಇನ್ನಿಬ್ಬರು ಬರಬೇಕಿತ್ತು, ವೆಯ್ಟ್ ಮಾಡ್ತಾಯಿದ್ವಿ. ಸೊ ಹಾಗೆ ಕ್ವಿಕ್ಕಾಗಿ ಒಂದು ಕಾರ್ ವೀಡಿಯೋ ಮಾಡ್ತಿದ್ದೆ. ಒಂದು ಮಿಥುನು. ಸೊ ಐ ಥಿಂಕ್ ಇನ್ನೂ ಬಂದಿಲ್ಲ ಅವರು. ಸೊ ಕ್ವಿಕ್ಕಾಗಿ ಮಿಥುನ್ದು ಒಂದು ವೀಡಿಯೋ ಮಾಡ್ಕೊಂಡು ಬ್ಯಾಗ್ ಇಡಕ್ಕೆ ಹೇಳ್ತಿದ್ದ. ಸೊ ಹಿಂದೆ ಬ್ಯಾಗ್ ಇಟ್ಟೆ. ಸೊ ಬ್ಯಾಗ್ ಇಡೋಷ್ಟರಲ್ಲಿ ಇನ್ನಿಬ್ಬರು ಕೊಲೀಗ್ ಬಂದರು. ಸೊ ಐ ಥಿಂಕ್ ಅವರು ಬಂದರು ಅನಿಸುತ್ತಾ. ಅವರು ಬಂದರು, ಗಿರೀಶ್ ಮತ್ತು ಪವಿತ್ ಇಬ್ಬರು. ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ನೆಕ್ಸ್ಟು ಹೊಸ ಕಾರಲ್ಲ ಏನು ಡ್ಯೂಟಿ ಇಲ್ಲ. ಹಾಯ್ ಹರೀಶ್, ಲಾಗ್ ಮಾಡ್ತೀನಿ ಬ್ಲಾಗ್ ಆಡ್ತಿದ್ದೀನಿ. ಸೊ ಇಲ್ಲಿದ್ದೀವಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್. ಸಾರಿ, ಏನಪ್ಪ ಇದು, ವಾಟ್ ದ ಫಕ್, ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ದಿಸ್ ಫಕಿಂಗ್ ಕಾರ್ ಆಶೇಸ್ ಮ್ಯಾಪ್ ಭಾರ್ಗವ ನರ್ಸರಿ ಅಂತ ಹೇಳು. ಇವಾಗ ಲಾಗ್ ಮಾಡೋದು ಸುಮ್ಮನೆ ಕೆಲಸ ಕಮ್ಮಿ ಕೊಡ್ತಾನ ಅನ್ಸುತ್ತೆ ನಿಮ್ಮ ಚಾನಲ್. ಅದಕ್ಕೆ ಶಾರ್ಟ್ ಎಷ್ಟು ಕೆಲಸ ಅಂದ್ರೆ ರೀ, ಶಾರ್ಟ್ ಕೆಲಸ ಅದು ಕಡಿಮೆ ಆಗ್ತಿಲ್ಲ. ಜಿಪ್ ಹಾಕಿ ಕೊಡ್ತಾರಲ್ವಾ, ಹೇಳು ಪರವಾಗಿಲ್ಲ. ಅವ್ನು ಮಾತಾಡಲೇ, ಅವ್ನು ರಾತ್ರಿ ಎತ್ಕೊಂಡು ಎಲ್ಲ ಡಿಲೀಟ್ ಮಾಡ್ಬಿಡೋಣ, ಕೊಡ್ಸ್ಬಿಟ್ಟು ಅವ್ನಿಗೆ. ಅವನು ಮಾಡ್ತಾ ಹಿಡಿಯೋಣ, ಹಿಡಿದ್ಬಿಟ್ಟು ಹಾಕ್ಬಿಡೋಣ. ಸಾವು ಇದಂತೂ ಮಸ್ತ್ ಮಸ್ತ್. ಹಾಗಾದ್ರೆ ಇವತ್ತೆಲ್ಲ ಎಂಗೇಜ್ ಮಾಡಿದ್ದೀನಿ ಫೋನು. ಹೌದು, ಯಾವ ಗ್ಯಾಪ್ನ ಆಗ್ತಾ ಇದೆ ಗೊತ್ತಾ? 6-5 ಗ್ಯಾಪ್ನ ಆಗ್ತಾ ಇದೆ. ಸಾಬಿಡೋರು ಎಲ್ಲಾರ ಆಮೇಲೆ ಶೇಸ್ ರೈಟ್ ಎಲ್ಲ ತೋರಿಸಿದೆಯಲ್ಲೋ ಇದು. ಕೊಡ್ದೆ ಅದೇ ಟೈಮ್ಗೆ ATM ಮಷೀನ್ ಜೊತೆ ಏನ್ ಮಾತಾಡ್ತಾವ ಅಲ್ಲ. ಆ ಕಡೆ ತಗೊಂಡ್ರೆ ರೈಟ್ಗೆ. ಆ ಕಡೆ ಹೆಂಗ್ ಹೋಗ್ತೀವಿ? ಯಾರು ಇದು ಹೆಂಗೋ ತೋರಿಸ್ತಾ ಅವ್ರನ್ನೂ ರೆಕಾರ್ಡ್ ಮಾಡ್ತಿಲ್ಲ. ಮಾತಾಡ್ತಾ ಇರ್ತೀನಿ. ಜಾಕಿ ನೋಡಿದಾಗೆಲ್ಲ ನೀನ್ ಕ್ಯಾಪ್ನ ಹಾಕಿ ನಾನಾ ಹೋಗಿ ಹೇಳಿದ್ದೆ ಅವನಿಗೆ. ಇವತ್ತರ ಬ್ಯಾಟ್ ಬಾಲ್ ಎತ್ಕೊಂಬಾರ ಎತ್ಕೊಂಬಾರಲ್ಲ ಅವನು ಹೋಗಿದ್ವಿ. ಅಲ್ಲ, ಮಿಥುನ್ ತಗೊಂಡ್ಬರ್ತಾನೆ ರಿಮೈಂಡ್ ಮಾಡು ಅಂತ ಹೇಳಿದ್ರೆ ಅವ್ನು ತಗೊಂಡ್ಬರ್ತಾ ಇದ್ದಾನೆ, ಹೇಳಿದ್ದೀನಿ ಅಂತ ತಗೊಂಡ್ಬಂದಿರ್ತಾನೆ ಬಿಡ. ವಿಡಿಯೋ ಹಿಡಿತು ಅಂತಾನೆ ಅವನಿದೆಲ್ಲ ಬರ್ತಿದೆ. ಇನ್ನೊಂದ್ಸತಿ ಹೇಳು. ಗೇಟ್ ಒಳಗಡೆ ಬಿಡಲ್ಲ ನಾನು. ಓಡ್ಕ ಕುಡಿಬೇಕಾ ಪುಟ್ಟ ನೀನು? ಸಿಪ್ಪರಲ್ಲಿ ಹಾಕೊಂಡು ಕುಡಿ ಓಡ್ಕನ. ಅವನಿಗೆ ಕುಡಿಯಕ್ಕೆ ಫಿಕ್ಸ್ ಆಗಿದ್ದಾನೆ.
ಇವತ್ತ ಎಲ್ಲಾರು ಬೀಳುತ್ತೆ ಬಾ ಅವನಣ್ಣ ಏನಾದ್ರೂ ಸೈಲೆಂಟ್ ಆಗಿರ್ತಾನ ಇವನು. ಅವನ ನಿದ್ದೆ ಬಂದ್ರು ನಿದ್ದೆ ಮಾಡಿದ್ರೆ ಎಲ್ಲಾರ ಕಹಾನಿಗಳು ಕೇಳಿಸ್ಕೊಂಡದು. ಯಾರೋ ಸಿಗರೇಟ್ ಗೊತ್ತಾಗ್ಬೇಕಂದ್ರೆ ಅವ್ನು ಕೇಳ್ರ ಆದ್ರೆ ಅವ್ನು ಬಾಯ್ ಬಿಡಲ್ಲ ಅಷ್ಟೇ ಅವನು. ಆದ್ರೆ ಎಲ್ಲಾರು ಸಿಗರೇಟ್ ಕೇಳಿಸ್ಕೊಂತಾನೆ. ನ್ಯೂಟ್ರಲ್ ಆಗ್ತಾ ಇದೆಯಲ್ಲ, ಪಾರ್ಕಿಂಗ್ ಆಗ್ತಾ ಇದೆಯಾ? ಪಾರ್ಕಿಂಗ್ ಇದಾಯ್ತಲ್ಲಿ ಏನ ಕಾರ್ ಬ್ರೇಕ್ ಹೊಡಿತೈತೆ. ಆನ್ ಮಾಡೋನು ಬ್ರೇಕ್ ಮಾಡಲ್ಲ ಕಿತ್ಕೊಂಡಾಯ್ತು. ಆಟ ಸಾಮಾನು ಅನ್ಕೊಂಡಿದ್ಯಾ ನೀನು? ನಮ್ಮ ಅಕ್ಕ ಮಗಳೇ ಸಿಲಿಂಡರ್ ಬಿಟ್ಕೊಂಡ್ತಾಳೆ ಅಲ್ಲಿ ಪಾಪುನು ಇದು ಪಾಪನೇ. ಇನ್ನೇನು ಕಣ್ಣೆ ಶಯ್ಯ ಬೇಬಿ ಅನ್ನೋದು. ಇದು ದೊಡ್ಡ ಪಾಪ ಇದು. ಸರಿ ಸಾಂಗ್ ಹಾಕೊಂಡಿರ್ತಾರೆ ಬಾ ಮನೆ ನೆನ್ನೆ ಮೊನ್ನೆವರೆಗೂ ಸೊನ್ನೆ ಟ್ರಾಫಿಕ್ ಬಂತ ನೋಡ್ರಿ ಫ್ಯಾಮಿಲಿ ಇರ್ಲಿಲ್ಲ ನಿನ್ಗೆ ಹೇಳ ನೀನ್ ಯಾರು ಇರ್ಲಿಲ್ಲ ಜಿಂಗೆ ಜಿಂಗೆಲ್ಲ ಗರ್ಲ್ ಫ್ರೆಂಡ್ ಅಂತೆ ಅಸಹ್ಯ ಆಗ್ತಿದೆ ಗರ್ಲ್ ಫ್ರೆಂಡ್ ಅಂತ ಹೇಳೋದಿಕ್ಕೆ. ನನ್ನ ಗರ್ಲ್ ಫ್ರೆಂಡ್ ಅನ್ಬೋದು ನಾಳೆ ದಿನಕ್ಕೆ ಸುತ್ತೋದ್ಲಂತೆ. ಸುತ್ತೋದ್ಮೇಲೆ ಅವಳು ಹಾಳಾದ್ಲಂತೆ. ನನ್ಗೆ ಯಾಕೆ ಬೇಕು ಈ ಹಾಳಾದವು? ಮಾರನೇ ದಿವಸ ಪಟಾಯಿಸ್ದೆ ಹೊಸ ಡವ್ವು. ನೀನ್ ಇಡಲ್ ಹೋಗವನು ಭಯ ನಡಿಯಪ್ಪ. ಏನೋ 100 ರೂಪಾಯಿ ಕಟ್ಟಿದ್ಯಾ ಈ ಟೋಲಲ್ಲಿ ನೋಡ. ಅದು ಎಷ್ಟು ಫಾಸ್ಟ್ ಹೋಗುತ್ತೆ ಈ ರೋಡ್ ನೋಡ್ತೀನಿ ನಾನು. 100 ಅಲೋ 100 ರೂಪಾಯಿ ಟೋಲ್ 15 ರೂಪಾಯಿ ಅಲ್ಲ ಹೇಳ್ತಿದ್ದೀನಿ. ಹೇಳ್ದಾಗ ಕೇಳ್ಬೇಕು ನೀವು. ಅಲ್ಲೋಗಿ ಲೆಫ್ಟ್ ತಗೊಬೇಕು ಹೋಗ. ಅವ್ರ ಮಾತು ತೇಜ ಇರೋ ಕಾರಲ್ಲಿ ಮಾತು ಕೇಳ್ಬೇಡ ನೀನು. ಹೆಂಗ್ದವನು ಅನ್ಸುತ್ತೆ. ಹೋಗ್ರಿ ಎಲ್ಲ ಹಂಗೋರಿ ಚಪ್ಪ 180 ಹೋಗ್ಬಿಟ್ಟವನ ಇರೋ ಬ್ರೇಕ್ ಇಡಿ. ಚಪ್ಪ 180 ಹೋಗ್ಬಿಟ್ಟವನ ಇರೋ ಬ್ರೇಕ್ ಇಡಿ. ನೀನು ಸೈಡ್ ಹೋಗು ನೀನು. ಕೊಡು ಈಗ ಅಣ್ಣ 100 ಇದು ಸ್ಪೀಡ್ ಲಿಮಿಟ್ ಇದ್ರಲ್ಲಿ. ಕೇಸಿಂಗ್ ಮಾಡ್ತಾವ ಅವಾಗಿಂದ ಅಲ್ಲಿ. ಈಗ ಮುಚ್ಕೊಂಡು ಹೋಗ್ತಲ್ಲ ಎಲ್ಲರಲ್ಲಿ. ಏನು ಗೊತ್ತಾಗಲ್ಲ ಇದ್ರಲ್ಲಿ ಯಾಕೆ ಹಿಂಗೆ ಹೇಳಿದ್ದೆ ಅನ್ಕೊಂಡು ಇಳಿಯುತ್ತೆ ಹಂಗೆ. ಅವನಿಗೆ ಯಾವ್ದಾರ ಒಂದು ಬಿಲೋ ಇದು ಎಕಾನಮಿ ಮೋಡ್ ಹಾಕ್ಬಿಡ. ಅವಾಗ ಹಿಂಗೆಲ್ಲ ಪಿಕಪ್ ಕೊಡಲ್ಲ ಅವಾಗ. ಸುಮ್ಮನಿರ ನೀನು 90 ತಾನೇ ನೀನು ಹೋಗ್ಬೇಕಾಗಿರೋದು. 90 ಹೋಗ ಇಲ್ಲಿ ಇನ್ನೇನು ನಂಗೆ ಆಲ್ರೆಡಿ ತಲೆನೋವು ಬರ್ತದೆ. ಸಾಂಗ್ ಹಾಕರಿ. ಸರಿ ಮಾಡ್ರಿ ಕೆಳಗೆ ಮುಂದೆ ಇಟ್ಕೊಂಡು. ಮಾಡ್ತಿದ್ದಾನೆ ಅವನಿನ. ಮಾಡ್ತಿದ್ದಾನೆ. ಯಾರಾದ್ರೂ ಬಂದಾಗ ಅವನು ಕನ್ಫ್ಯೂಸ್ ಆಗ್ಬಿಡ್ಬೇಕು ಆಮೇಲೆ. ಒಳ್ಳೆ ರೋಡ್ ಮಾಡಿದ್ದಾರೆ. ನಾನು ಓಪನ್ ಆಯ್ತು ಬಂದಂಗಿದೆ. ಲಾಸ್ಟ್ ಟೈಮ್ ಬಂದಾಗ ಈ ಥರ ಇರ್ಲಿಲ್ಲ. ಅವ್ರ ಊರು ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನಾವು ಊರಲ್ಲ ರೋಡು ಒಳ್ಳೆ ಬೆಟ್ಟಗಳು ಯಾವ್ದು ಸೆಂಟ್ರಲ್ ಹೋಗೋ ಥರ ಫೀಲ್ ಆಗ್ತಿದೆ. ಅದು ಹಿಂದೆ ಬರ್ತಾ ಇದ್ದೀನಿ ನೀನು. ಬಾರಲ್ಲ ಇನ್ನೂ ನಾನು ಜಾಸ್ತಿ 18 ಕಿಲೋಮೀಟರ್ ಆಯ್ತಾ ತಲೆ ನೋತೈತೆ. ಬಿಸಿಲೇ ಘಾಟ್. ಸೊ ಫೈನಲಿ ಬಂದ್ವಿ ಇಲ್ಲಿ ಭಾರ್ಗವ್ ನರ್ಸರಿ ಅಂತ. ಒಳಗಡೆ ಹೋಗ್ತಾ ಇದೀವಿ ನೋಡಿ. ಇಲ್ಲಿ
Testing machines on the left. ಹುಷಾರಾಗಿರಿ, ದೊಡ್ಡ ನಾಯಿಗಳಿದ್ದಾವೆ. ಅದರಲ್ಲಿ ಇಲ್ಲಿದೆ ನೋಡಿ ಶ್ರೇಯಸ್ ಅಂತ. Assistant can now summarize your messages. These ಸಾಂಬಾರ್ ತಿಳ್ಕೊಂಡು ಇವಳು ಎತ್ತಿಗೆ ಹೊತ್ಕೊಂಡು ಹೋಗಿ ಯಾಕೆ ನಂಬ್ತಾ ಇಲ್ಲ. ನಾವು ಬಂದೆ 5 ನಿಮಿಷ ಆಗಿಲ್ಲ ಅಂತ ಹೇಳ್ದ. ಮಾಡಿಸ್ಬಿಟ್ಟ ಈ ನನಗೆ ಸಖತ್ ಲೈಟಾಗಿ ತಲೆನೋವು ಬಂತು ಲಾಸ್ಟಲ್ಲಿ. ಆಯ್ತು ಸರ್, ಹಾಯ್ ಸರ್, ಬಿಟ್ಟಿಲ್ಲ. ಹಾಯ್ ಬ್ರೋ, ಹಾಯ್ ಸರ್, ಹಾಯ್ ಸರ್, ಹಾಯ್ ಬ್ರೋ, ಹಾಯ್ ಮಿಥುನ್, ಯಾವ ಬಂದ್ರಿ? ಅರೆ ಜಸ್ಟ್ ಫ್ಲೈಟ್ ಬರ್ತಿದ್ದಾರೆ ಇವಾಗ. ಲಾಸ್ಟ್ ಟೈಮ್ ಇಲ್ಲ ನೋಡಿದ್ರಲ್ಲ, ಇಲ್ಲಿ ಎಷ್ಟು ಚಿಪ್ಸ್ ತಂದಿದ್ದಾರೆ ಇವರು. 2 days ಆಗಸ್ಟ್ ತಂದಿದ್ದಾರೆ ಇವರು, ಗೊತ್ತಿಲ್ಲ, ಅಂಗಡಿನೇ ತಂದಿದ್ದಾರೆ. ಆ್ಯಕ್ಚುಲಿ ದೊಡ್ಡ ಬೇಕರಿನೇ ತೊಗೊಂಡಿದ್ದಾರೆ. ಓಪನ್ ಮಾಡಿದ್ರೆ ಮೆಸೇಜ್ ಅದಕ್ಕೆ ಓಪನ್ ಮಾಡೋದೇ ಬೇಡ. ಇಷ್ಟೊಂದು ಏನಕ್ಕೂ ಎಲ್ಲ ತಿನ್ಬಿಟ್ಟು ಖಾಲಿ ಹೋಯ್ತಲ್ಲ ಬ್ರೋ. ಅವ್ನು ಅವ್ನು ಫಾರ್ಮ್ ಹೌಸ್ ನೋಡಿ ಸಾಲಲ್ಲ ಅಂತ ಹೇಳ್ತೀಯ? ಅಲ್ಲ ಸಾಲಲ್ಲ ಅಂತ ನಂಗಿದು ಎಮ್ಮೆ ಅಲ್ಲ. ಹಾಂ, ಇವಾಗ ಕಬಾಬ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಭಾರ್ಗವ್ ಸರ್ ಅಮ್ಮ ಬಂದು ಕಬಾಬ್ ಎಲ್ಲ ಮಾಡಿಕ್ಕಿದ್ದಾರೆ. ದೆನ್ ಎಣ್ಣೆ ಹಾಕಿದ್ದೀವಿ ಇಲ್ಲಿ, ಅದಿನ್ನ ಎಣ್ಣೆ ಇದಾಗ್ತಿದೆ. ಬಾಯ್ಸ್ ಎಲ್ಲ ಚಿಪ್ಸ್ ತಿಂತಿದ್ದಾರೆ ಆ್ಯಕ್ಚುಲಿ. ಶ್ರೇಯಸ್ ನೋಡಿ, ಈಸ್ ಆನ್ ಡಯಟ್ ಬಟ್ ಸ್ಟಿಲ್ ಈಟಿಂಗ್ ದಿಸ್ ಸ್ಟಫ್ ಆ್ಯಂಡ್ ಆಲ್. ಏ ಬೋತ್ here Mrs. Teja. And ಮ್ಯಾಚ್ ನೋಡ್ತಾ ಇದ್ದೀವಿ RCBದು. ದೆನ್ ಗಿರೀಶ್ ಬ್ರೋ ಆ್ಯಂಡ್ ಷಣ್ಮುಗವೇಲ್ ಸರ್ ಫುಡ್ಸ್ ಕಟ್ ಮಾಡ್ತಿದ್ದಾರೆ. ಸರ್ ಏನು ಮಾಡಕ್ಕೆ ಸರ್, ವಾಟ್ ಪರ್ಪಸ್ ವಿ ಆರ್ ಕಟಿಂಗ್ ದಿಸ್ ಒನ್? ಫಾರ್ ಈಟಿಂಗ್ ಓನ್ಲಿ ವಿ ಆರ್ ಕಟಿಂಗ್. ಸೊ ಶ್ರೇಯಸ್ ತುಂಬ ನಾಚ್ಕೋತಿದ್ದಾನೆ. ಓಕೆ, ಸೊ ಐ ಥಿಂಕ್ ಎಣ್ಣೆ ಬಾಯ್ಲ್ ಆಯ್ತು ಅನಿಸುತ್ತೆ, ಚೆಕ್ ಮಾಡಬೇಕು, ಗೊತ್ತಾಗ್ತಿಲ್ಲ. ಸೊ ವಿಲ್ ಪುಟ್ 1 ಪೀಸ್. ಓಕೆ, ಇನ್ನೂ ಬಾಯ್ಲ್ ಆಗಬೇಕು ಎಣ್ಣೆ. ಸೊ ವಿಡಿಯೋ ಮಾಡೋದು ಇನ್ನು ಕಟ್ ಮಾಡಿ ಕಬಾಬ್ಗೆ ಆಮೇಲೆ ಎಲ್ಲ ಎದುರು ಬಿಡುತ್ತೆ. ಏನು ಬೇಡ ಸರ್. ಹಾಯ್ ಫ್ರೆಂಡ್ಸ್, ಚಿಕನ್ ಬಿಡ್ತಾ ಇದ್ದೀವಿ ನೋಡಿ. ಕಬಾಬ್ಗೆ ಫಸ್ಟ್ ಆಫ್ ಆಲ್ ಸ್ವಲ್ಪನೇ ಹಾಕಿ, ಟೇಸ್ಟ್ ಕರೆಕ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕೋಣ. ಸಾಕು ಬಿಡು, ಸಾಕಿರೋ ಉಪ್ಪು ಜಾಸ್ತಿ ಆಗಿರೋ ಏನು ಮಾಡೋಕ್ಕಾಗಲ್ಲ, ಕಮ್ಮಿನ ಆಗಿದ್ರೆ ಮತ್ತೆ ಏನೋ ಮಾಡಿದ್ದೀನಿ. ಕಬಾಬ್ ಆಗ್ತಿದೆ, ಯಾಕಂದ್ರೆ ಲಾರ್ಜ್ ಕ್ವಾಂಟಿಟಿಗೆ ಮಾಡಿದಾಗ ಗೊತ್ತಾಗಲ್ಲ ಮೆಜರ್ಮೆಂಟ್ಸ್ ನಮಗೆ. ಎಲ್ಲ ಗ್ಯಾದರ್ ಆಗ್ತಿದ್ದಾರೆ ಕಬಾಬ್ ತಿನ್ನೋಕ್ಕೆ. ಕಬಾಬ್ ತಿನ್ನಕ್ಕಲ್ವ ಮಾಡೋಕ್ಕೆ ಇನ್ನೂ ಹಾಗೇ ಇಲ್ಲ, ಎಲ್ಲ ತಿಂತೀವಿ. ಎಲ್ಲ ಲೈನಾಗಿ ಬರ್ಬೇಕು, ಟೇಸ್ಟ್ ಮಾಡ್ಬೇಕು, ಎಲ್ಲ ಲೈನಾಗಿ ಬಂದು. ಗ್ರೀನ್ ಕಬಾಬ್ ಗ್ರೀನ್ ಕಬಾಬ್ ಮಾಡ್ತಿದ್ದೀವಿ. ಸಾಕು ಸರ್, ಅದೇ ಸಾಕು ಸರ್. ಶಿಕ್ಷೆ ಇಲ್ಲ ಟೇಸ್ಟ್ ಶಿಕ್ಷೆ ಬಟ್ ಟೇಸ್ಟ್ ಮಾಡೋದು ಮಾಡ್ತೀನಿ. ಹೆಂಗಿದೆ ಬರತ್? ಚೆನ್ನಾಗಿದೆ ಆ್ಯಕ್ಚುಲಿ.
ಮತ್ತಿನ್ನ ಬೇಗ ಒಳಗಡೆ ಎಲ್ಲ ಬೆಂದಿಲ್ಲ ಒಳಗಡೆ ಇವನಿಗೆ ಬೇಯಿಸೋಕೆ ಬರಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ತುಂಬ ಅದು ಹಸಿ ಹಸಿಯಾಗಿದೆ ಮಾಂಸ. ಹಸಿ ಮಾಂಸ ಆಗೋದ್ರಿಂದ ಒಣಗಿರೋ ಮಾಂಸ ತಂದರೆ ಚೆನ್ನಾಗಿರುತ್ತೆ. ಐನೂರು ಜನ ಇದ್ದಾರೆ, 510 ಜನ, 510 ಮೆಂಬರ್ಸ್. ಸೊ ಬಾಯ್ಸ್ ಎಲ್ಲ ಮ್ಯಾಚ್ ನೋಡ್ತಿದ್ದಾರೆ ಆ್ಯಕ್ಚುಲಿ. ಡೆಲ್ಲಿ ಮತ್ತು RCB. ಆಲ್ರೆಡಿ ಒಂದು ವಿಕೆಟ್ ಬಿದ್ದೋಗಿದೆ ಅನಿಸುತ್ತೆ. ಹಾಂ ಹೌದು. ಶಶಿ ಎಲ್ಲ ಒಂದೊಂದು ಲ್ಯಾಪಲ್ಲಿ ಒಂದು ಫಾನ್ ಕಬಾಬ್ ಆಗ್ತಿದೆ, ತುಂಬ ಸಿಗ್ತಿದೆ ಆ್ಯಕ್ಚುಲಿ. ಇದು ಕಬಾಬ್ ನೋಡಿ ಸೈಕ ಕಲೆ. ಹಾಂ ಕಬಾಬ್ ಎಲ್ಲ ಆಗಿದೆ ಆ್ಯಕ್ಚುಲಿ. ಹಾಂ ಕಬಾಬ್ ಎಲ್ಲ ಆಗಿದೆ. ಸೊ ಬಾಯ್ಸ್ ಆಲ್ರೆಡಿ ಎಲ್ಲ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವತ್ತು ಫಸ್ಟ್ನೇ ದಿನ ಫಾರ್ಮ್ ಹೌಸ್ ಬಂದು ಎಲ್ಲರೂ ಎದ್ದು ಬಿರಿಯಾನಿ ತಿನ್ನೋಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಮೇ ಬಿ 7 ಕಿಲೋಮೀಟ್ರ್ ಯಾರು ತುಂಬ ಫೇಮಸ್ ಬಿರಿಯಾನಿ ಅಂತ. ಸೊ ಬನ್ನಿ ಹೋಗೋಣ. ಫಾರ್ಮ್ ಹೌಸ್ ಎಲ್ಲ ಟೂರ್ ಮಾಡಬೇಕು. ಆಮ್ಲ ಇದೆ, ಮರ ಇದೆ ನೋಡಿ. ಬಂದ್ವಿ ಅಶೋಕ ಮಿಲಿಟ್ರಿ ಹೋಟೆಲ್ ಹತ್ರ. ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿರಿಯಾನಿ ಇಲ್ಲಿ ಫೇಮಸ್ ಅಂತ. ಸೊ ಎಲ್ಲ ಬರ್ತೀವಿ, ಇಲ್ಲಿ ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ತುಂಬ ರಶ್ ಇದೆ ಆ್ಯಕ್ಚುಲಿ. ಬಿರಿಯಾನಿ ಬಂದು ನೋಡಿ ಮಾಡ್ತಿದ್ದಾರೆ. ಬಿರಿಯಾನಿ ಯಾವ ಥರ ಹಾಕಿದ್ದಾರೆ ಇಲ್ಲಿ. ಬಿರಿಯಾನಿ ಫೇಮಸ್ ಇವೆಲ್ಲ. ಆ್ಯಕ್ಚುಲಿ ಮಟನ್ ಬಿರಿಯಾನಿ ಸೈಕಾಗಿದೆ. ಲೈಕ್ 2 months ಬ್ಯಾಕು ಹನುಮಂತ ಪಲಾವಲ್ ಮಟನ್ ಬಿರಿಯಾನಿ. ಸೊ ಅದಾದ ಇಲ್ಲೇ ತಿಂತಿರೋದು ಚೆನ್ನಾಗಿದೆ. ಓಕೆ ಮಟನ್ ಎಲ್ಲ ನೋಡಿ ಸ್ವಲ್ಪ ಗಟ್ಟಿ ಇರೋಂಗೆ ಕಾಣ್ತಿದೆ ಮಟನ್. ಬಟ್ ಬೆಂದಿದೆ ಮಟನ್. ಮಟನ್ ನೋಡಿ ಬೇಡ ಸೈಕಾಗಿದೆ ಆಗ್ತೀರಾ. ಮಟನ್ ಬಿರಿಯಾನಿ ತಿನ್ಕೊಂಡು ಡ್ಯಾಮ್ ಹತ್ರ ಬಂದ್ವಿ. ದಂಡಿಗನಹಳ್ಳಿ ಡ್ಯಾಮ್ ಇದು ದೊಡ್ಡ, ಐ ಥಿಂಕ್ ರಿಸರ್ವ್ ಇರ್ತಾರೆ, ದೊಡ್ಡ ರಿಸರ್ವ್ ಅನ್ಸುತ್ತೆ ಇದು. ಈಗ ಆಲ್ರೆಡಿ ಸ್ವಲ್ಪ ಜನ ಎಲ್ಲ ಫಿಶಿಂಗ್ ಎಲ್ಲ ಹಿಡಿತಿದ್ದಾರೆ, ಫಿಶಿಂಗ್ ಮಾಡ್ತಿದ್ದಾರೆ ಅಲ್ಲಿ. ಸೈಕಿದೆ ವ್ಯೂ ಎಲ್ಲ. ಬೆಂಗಳೂರಿಂದ ಒಂದು 3 hours ಆಗುತ್ತೆ. ಸಂಡೇ ಎಲ್ಲ ಬರೋಕ್ಕೆ ಸಕ್ಕತ್ತಾಗಿರುತ್ತೆ ಇಲ್ಲಿ.
ಸರ್ ಕಮ್ ಸರ್ ವಿಲ್ ಗೋ ದಿಸ್ ಸೈಡ್. ಈಗ ನೋಡಿ ಸೈಕಲ್ ಇದಂತು ಬೈಕಲ್ಲೆಲ್ಲ ಬರೀ ಸಾಕಾಗಿರುತ್ತೆ. ಇವರೆಲ್ಲ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಹೋಗೋಕ್ಕೆ ಭಯ ಆಗ್ತದೆ ನನಗಂತೂ. ಓಟ್ ಹಾಕ್ತಾ ಬಾ ಪೋಸ್ಟ್ ಮಾಡೋಣಿಗೆ ನಿಂತ್ಕೊಳ್ರಿ ಎಲ್ಲರೂ. ಮಾಡು ಹಿಂದೆ ಹೋಗಿ ಸ್ವಲ್ಪ ರೀ. ಪಿಯೂಷ್ ಮತ್ತೆ ಶಶಿ ಲೂಸ್ ಬೇರೆ ಟೈಟಾಗಿ ಯಾವ್ದು ಮಾಡ್ತು ಅವ್ನು ಬಿದ್ರು ನಿಲ್ಲಿಸ್ತೀರಾ ಫೋನ್ನ ದಪ್ತಾರ್ ಪಕ್ಕ ಏನ ಕೊಡ್ಕೊ ಫೋನ್ ಬಿಡುತ್ತೆ ಅನ್ಕೊಂಡು ರೆಡಿ ಏನು ನೋಡಿ ಎಷ್ಟೊಂದಿದೆ ಇಲ್ಲಿ. ವುಡ್ ಆ್ಯಪಲ್ 2 ಸಿಕ್ತು, 2 ಸಿಕ್ಕಿದೆ. ಸೊ ಮತ್ತು ಆ್ಯಕ್ಚುಲಿ ನಮ್ಮೂರ ಹತ್ರ ಎತ್ತರದ ಗಿಡ ಇದು ವುಡ್ ಆ್ಯಪಲ್ದು. ಓಡ್ತಿದ್ವಿ ಫ್ರೆಂಡ್ಸ್ ಎಲ್ಲ. ಇಲ್ಲಿ ಡ್ರಿಫ್ಟಿಂಗ್ ಮಾಡ್ತಿದ್ದಾನೆ ಗಾಡೀಲಿ ಕಟಲ್ ತಂದ್ಬಿಟ್ಟು. ಸೊ 2 ಸಿಕ್ತು ವುಡ್ ಆ್ಯಪಲ್. ಅದಕ್ಕೂ ಫೈಟ್ ಆಗ್ತಾರೆ ನೋಡಿ ತಿನ್ನೋಕ್ಕೆ. ಕ್ರೇಜಿ ಫೆಲೋಸ್ ನೋಡಿ ಹೇಗೆಲ್ಲ ಮಾಡ್ತಿದ್ದಾರೆ. ಇಲ್ಲೇ 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 ನಾನು ಬರ್ತಿದ್ನು ಆಸ್ ಕಡೆಗೆ. ಸೊ ಮೀನು ಹಿಡಿದಿದ್ದಾರೆ. preparing Maggie actually. ತಿಂತಿರಲ್ಲ ಸ್ನೇಕ್ ಇರುತ್ತೆ ಅನ್ಸುತ್ತೆ. ಇವು ನೋಡಿ ಸೈಕಾಗಿದೆ. ಸೊ ಇಲ್ಲಿ ಬಂದ್ವಿ. ಮಳೆಗಾಲದಲ್ಲಿ ಜಾಸ್ತಿ ನೀರಾಗಿ ಆದರೆ ಇದು ಓವರ್ಫ್ಲೋ ಆಗುತ್ತೆ ವಾಟರು. ಸೊ ಇದು ಸ್ವಲ್ಪ ಬೇಕಿದೆ ಆ್ಯಕ್ಚುಲಿ. ಓ ಬಂದ ಪೈಲ್ವನ್ ಬುಡ್ಡಪ್ಪ ಗುಳುಕ್ಕಂತು ಒಳಗಡೆ ನೀರೊಳಗಡೆ. ಶಶಿ ನೋಡಿ, ಶಶಿ ಕಲ್ಲೆತ್ತಿ ಜಬ್ಗೆ ಹಾಕೊಂತವನ. ಓ ಏನೋ ಏ ನನ್ ಗೊತ್ತು ಅಣ್ಣ. ಬಾರ ಸರ್ ಪ್ಯಾಂಟ್ ಪಕ್ಕದಲ್ಲಿ ಹೋಯ್ತಲ್ಲಿ. ಅಲ್ಲೇ ಹೋಗಿ ಬೀಳ್ತು ಸೈಕಲ್. ಈ ಜೇನಿದೆ ಇಲ್ಲಿ, ಇಲ್ಲಿ ಆಲ್ರೆಡಿ ನೋಡಿ ಈ ಕಿರ್ಜೇನಿದೆ. ಆ್ಯಕ್ಚುಲಿ ಇದು ಕಿರ್ಜೇನು ತುಂಬ ಡೇಂಜರಸ್ಸು. ಫಾರ್ಮ್ ಇದು ಮೋರ್ ದ್ಯಾನ್ 7 to 8 acres ಇದೆ ಇದು ನೋಡಿ. ನೋಡಿ ಮಾವಿನ ಮರ ಕಡೆಯಿಂದ ಫುಲ್ ಆಲ್ರೆಡಿ ಹೂವು ಕಚ್ಚಿದೆ. ಸೀಸನ್ ಇನ್ನು ತುಂಬ ದೂರ ಇದೆ ಆ್ಯಕ್ಚುಲಿ. ಎಲ್ಲ ಉದ್ರೋಗುತ್ತೆ, ಒಂದು ತಿಂಗಳಿದೆ ಎಲ್ಲ ಪೂರ್ತಿ ಎಲ್ಲ ಉದ್ರೋಗುತ್ತೆ.
ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಇದೆ ನೋಡಿ, ಬಿಟ್ಟಿಲ್ಲ ಅನಿಸುತ್ತೆ. ಮಧ್ಯ ತೆಂಗಿನ ಮರ ಎಲ್ಲ ಇದೆ. ಲಾಸ್ಟ್ ಇಯರು ಇಲ್ಲೇ ನಾವು ಲಗೋರಿ ಎಲ್ಲ ಆಡಿದ್ವಿ ಫುಲ್ಲು. ಅವಾಗ ಮಳೆ ಟೈಮಲ್ಲಿ ಬಂದಿದ್ವಿ. ಫುಲ್ಲು ಫುಲ್ಲು ಹುಲ್ಲೆಲ್ಲ ಜಾಸ್ತಿ ಇತ್ತು ಆ ಟೈಮಲ್ಲಿ. ರೀಸೆಂಟಾಗಿ ಬೆಳೆಸಿದ ಅಂತಲ್ಲ, ಅವಾಗಲೇ ಇತ್ತು ಇದೆಲ್ಲ ಅವಾಗಲೇ ಇತ್ತು ಆ್ಯಕ್ಚುಲಿ. ನಾವು ಬಂದು ಲಾಸ್ಟ್ ಇಯರ್ ಬಂದಾಗ. ಬಟ್ ಇದೆಲ್ಲ ಚಿಕ್ಕ ಇತ್ತು ಅಷ್ಟೊಂದು. ಇದು ಚಿಕ್ಕ ಇದೆ, ನಾರ್ಮಲ್ ಇಷ್ಟೇ ಇತ್ತು, ಏನೇನಿಲ್ಲ. ಸೊ ಫುಲ್ಲು ಎಂಡ್ವರೆಗೂ ಹೋದರೆ ಫುಲ್ ನದಿ ಇದೆ ಆ್ಯಕ್ಚುಲಿ. ಹೌದಾ? ಅಲ್ಲಿ ನೋಡಿ, ಅಲ್ಲಿ ದಾಳಿಂಬೆ ಎಲ್ಲ ಇದೆ. ದಾಳಿಂಬೆ, ಮಾವು, ತೆಂಗು, ದೆನ್ ಡ್ರ್ಯಾಗನ್ ಫ್ರೂಟ್ ಇದೆ, ಮತ್ತು ಆಮ್ಲ, ದೆನ್ ಸಪೋಟ. ಮೋರ್ ದೆನ್ 5 to 6 ಟೈಪ್ ಆಫ್ ಫ್ರೂಟ್ಸ್ ಇದೆ, ವೆರೈಟಿ ಆಫ್ ಫ್ರೂಟ್ಸ್. ಮತ್ತು ನೋಡಿ ಕೆಲಸಗಳು ಇದ್ದಾರೆ ಆ್ಯಕ್ಚುಲಿ. ಇದೆಲ್ಲ ಇದು ಮಾಡ್ತಿದ್ದಾರೆ, ಇಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ನೋಡಿ. ಸೊ ನೀರೆಲ್ಲ ಇದೆ, ಆಗೋಲ್ಲ ಅಂತ, ವೇಸ್ಟ್ ಆಗಬಾರ್ದು ಅಂತ ಕೆಲಸದಲ್ಲಿದ್ದಾರೆ. ಅವರೆಲ್ಲ ಇದು ಮಾಡಿದ್ದಾರೆ, ರೆಡಿ ಮಾಡ್ತಿದ್ದಾರೆ, ಪಟ ಮಾಡ್ತಿದ್ದಾರೆ. ಸೊ ಆ ಕಡೆ ಎಂಡ್ವರೆಗೂ ಇದೆ, ಈ ಕಡೆನೂ ಅಷ್ಟೇ. ಈ ಕಡೆ ಎಂಡ್ವರೆಗೂ ಇದೆ, ಆ ಕಡೆ ಪೂರ್ತಿ ಈ ಕಡೆ ನೋಡ್ಬೋದು ನೀವು. ಆ ಕಡೆ ಎಂಡ್ವರೆಗೂ ಇದೆ ಈ ಕಡೆ. ಆಮೇಲೆ ನೋಡಿ, ಇಲ್ಲಿ ವುಡ್ ಆ್ಯಪಲ್ ಎಷ್ಟೊಂದಿದೆ. ಇದು ಯಾರೂ ತಿನ್ನೋದೇ ಇಲ್ಲ ಆ್ಯಕ್ಚುಲಿ. ಇದು ಯಾರಿಗೂ ಗೊತ್ತೇ ಇರಲ್ಲ ಆ್ಯಕ್ಚುಲಿ ತಿನ್ಬೋದು ಅಂತ. ಎಕ್ಸಾಂಪಲ್ ಇವನೇ ಇದ್ದಾನೆ. ವುಡ್ ಆ್ಯಪಲ್ ತಿನ್ನು ಅಂದರೆ ತಿಂತಾ ಇರಲಿಲ್ಲ ಇವನು. ಚೆನ್ನಾಗಿರುತ್ತೆ ವುಡ್ ಆ್ಯಪಲ್ಲು. ಬಟ್ ಬಿದ್ದಿದೆಯಾ ನೋಡೋಣ. ಸೊ ಇಲ್ಲಿ ಯಾವುದು ಬಿದ್ದಿಲ್ಲ ವುಡ್ ಆ್ಯಪಲ್. ಸೊ ಇಲ್ಲೆಲ್ಲ ನೋಡಿ, ಅಲ್ಲಿ ಗುಂಡಿ ಇದೆಯೋ ಇಳ್ಕೊಂಡ್ಬಿಡ್ತೇನೆ. ಅದು ಇದಿದೆ, ಚೆನ್ನಾಗಿಲ್ಲ ಅದು. ಓಯೋ, ಹೀಗಿದೆ ಇದೊಂದು. ಬಿದ್ದೆ ಪಾಸ್ ಔಟಾ? ಥ್ಯಾಂಕ್ಸ್ ಬರತ್ತು. ಬಾಲ್ ಬಚ್ಚಿ ನನ್ನ ಮಗ. ಇಲ್ಲೇ ಬಿದ್ದಿದ್ದು ಆದ್ರೂ ಔಟ್ ಅಂತಾರ. ತೇಜ ಅದು ಕೆಳಗಡೆ 4 ಸಾಕ್ಬಿಡ. ತೇಜ ದಾಸಿ ಬಿಡಿ ಇವಾಗ. ಆಗಲ್ಲ, ಆಗುತ್ತೆ ಬಿಡು ಸರ್. ಇನ್ನೊಂದು ಕಾಲ್ ಬೇಕು, ಇನ್ನೊಂದು ಕಾಲ್ ಬೇಕು. ಲೇ ಅರೇ ಸೇರ್ಸ್ಕೊಂಡ್ರೆ ಆಗ್ತಿದ್ಯಾ? 4 ಕಲ್ಲಿಕ್ಕು ಪಿಎಸ್ ಸಾಕು. 4 ಕಲ್ಲು ಇರೋ ದೊಡ್ಡ ಕಲ್ ಒಂದ್ 2 ನಿಮಿಷ ಫ್ರೀ ಆಗ್ಬಿಟ್ರು ನಿಲ್ಸಲ್ಲ ನೀವು. ಪಿಎಸ್ ಆಗಲ್ಲ. 4 ಇರ್ಲಿ ಕಲ್ಲು. ತೇಜ ಬಿಸಾಕ್ಬಿಡು. 4 ಕಲ್ಲಿಗೆ ಸಾಕು. ಈ ಕಲ್ 3ನೇ ಕಲ್ಲು ಇತ್ತು. 3ನೇ ಕಲ್ಲು ಇಟ್ಬಿಡು. ಇದೊಂದೇ ಫ್ಲಾಟ್ ಆಗಿರೋದಲ್ಲ, ಇದಲ್ಲ ಸೆಟ್ ಆಗ್ತಾ ಇಲ್ಲ. ಮೇಲ್ಗಡೆ ಟಾಪ್ ಅಲ್ಲಿ ಇಕ್ಕೋ ಅದನ್ನ. ಒಂದು ದೊಡ್ಡದೊಂದು ಇಕ್ಕೋ, ಒಂದು ಚಿಕ್ಕದೊಂದು ಇಕ್ಕೋ ಸಾಕು. ಇನ್ನೂ ಆ ಕಲ್ಲಿಕ್ಕೋ ಒಂದಿಕ್ಕೋ ಸಾಕು. ಹತ್ತು ಮೇಲೆ ಇದಕ್ಕೋ ಆರ್ಲಿ ಮಿಥುನ್ ಅವನೇ ನಿಮ್ ಕಡೆ ಕಲ್ಲಲ್ಲಿ ಕಲ್ಲು ಹೊಡಿತವನೆ. ಬಾಳ ನೋಡಿದಾಗಲ್ಲ ಅದು ಬಟ್ ಬಾಲ ಹೊಡೆಯಕ್ಕಾಗಲ್ಲ. ಆಗಲ್ಲ. ಒಂದೇ ಮೇಲ್ಗಡೆ ಒಂದು ಸಾಕು. ಯಾವ ಟೀಮು ಗೆಲ್ಲಲ್ಲ. ಹೊಡಿಯೋದೆ ಎಲ್ಲಾರು ಅಷ್ಟೇ. ಮುಚ್ಕೊಂಡಿರಲ್ಲ.